ವಿಶ್ವವ್ಯಾಪಿ ಹರಡುತ್ತಿರುವ ಕೊರೋನಾ ವೈರಸ್ ಮಹಾಮಾರಿಯು ನಮ್ಮ ದೇಹದ ಒಳಗೆ ಪ್ರವೇಶಿಸಿದಾಗ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಯಾಗುತ್ತೆ, ಇದರಿಂದ ಸಾವು ನೋವು ಎಷ್ಟರ ಮಟ್ಟಿಗೆ ಸಂಭವಿಸುತ್ತೆ ಮತ್ತು ಇದರಿಂದ ಪಾರಾಗಬೇಕಾದ್ರೆ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ ಹಾಗೂ 21 ದಿನದ ಲಾಕ್ಡೌನ್ ಇದಕ್ಕೆ ಹೇಗೆಲ್ಲ ಸಹಕಾರಿಯಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲಿಗೆ ತಿಳಿಯೋಣ ಏನಿದು ಕೊರೋನಾ ವೈರಸ್. MERS ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್, SARS ಸೆವೆರೆ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್. ಇವೆರಡು ವೈರಸ್ಗಳು ಪ್ರಾಣಿಗಳನ್ನು ಅನಾರೋಗ್ಯ ಮಾಡಲು ಬಹುದೊಡ್ಡ ಕಾರಣೀಕರ್ತರು. ಇವುಗಳು 2002ರಲ್ಲಿ ಬೆಳಕಿಗೆ ಬಂದವು. 2002ರಲ್ಲಿ ಇವು 1500 ಜನರ ಬಲಿ ಪಡೆದವು. ಇದೇ ಕುಟುಂಬಕ್ಕೆ ಸೇರಿದ ಹೊಸ ಸದಸ್ಯ ಕೋವಿಡ್-19 ಅಂದರೆ ಕೊರೋನಾ ವೈರಸ್. ಕೊರೋನಾ ವೈರಸ್ ಮನುಷ್ಯರಲ್ಲಿ ಹರಡಲು ಹೇಗೆ ಶುರುವಾಯಿತು? ನಿಮಗೆಲ್ಲ ತಿಳಿದಿರೋ ಹಾಗೆ ಚೀನಾದ ಮಾಂಸ ಮಾರುಕಟ್ಟೆಯಲ್ಲಿ 100ಕ್ಕಿಂತ ಹೆಚ್ಚಿನ ಪ್ರಾಣಿ ಮತ್ತು ಪಕ್ಷಿಗಳ ಮಾಂಸ ದೊರೆಯುತ್ತದೆ. ಇಂಥದ್ದೇ ಯಾವುದೋ ಸೋಂಕು ತಗುಲಿದ ಪ್ರಾಣಿ ಅಥವಾ ಪಕ್ಷಿಯ ಮಾಂಸ ತಿನ್ನೋದ್ರಿಂದ ಈ ವೈರಸ್ ಮನುಷ್ಯರಲ್ಲಿ ಹರಡಲು ಶುರುವಾಯಿತು. ಇದರ ಮೊದಲ ಪ್ರಕರಣಗಳು ಚೀನಾದ ವುಹಾನ್ ಮಾಂಸ ಮಾರುಕಟ್ಟೆಯಿಂದ ಬೆಳಕಿಗೆ ಬಂದವು. ಕೊರೋನಾ ವೈರಸ್ ಮನುಷ್ಯರಿಂದ ಮನುಷ್ಯರಿಗೆ ಹೇಗೆ ಹರಡುತ್ತದೆ? ಒಬ್ಬ ಸೋಂಕಿತ ವ್ಯಕ್ತಿಯು ಕೆಮ್ಮಿದಾಗ ಅಥವಾ ಸೀನಿದಾಗ ಅವನ ಬಾಯಿ ಮತ್ತು ಮೂಗಿನಿಂದ ಬಂದ ಡ್ರಾಪ್ಲೆಟ್ಸ್ ಅಂದರೆ ಹನಿಗಳು ಅವನ ಸುತ್ತಮುತ್ತ 1 ಮೀಟರ್ನವರೆಗೆ ಗಾಳಿಯಲ್ಲಿ ತೇಲುತ್ತಿರುತ್ತವೆ. ಇಂಥ ಸಮಯದಲ್ಲಿ ಆ ವ್ಯಕ್ತಿಯ ಜೊತೆ 1 ಮೀಟರ್ನ ಸುತ್ತಳತೆಯಲ್ಲಿ ಇದ್ದವರಿಗೆ ಈ ಸೋಂಕು ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕೊರೋನಾ ವೈರಸ್ ಸೋಂಕು ತಗುಲಿದ ನಂತರ ಕಾಣಸಿಗುವ ಸಾಮಾನ್ಯ ಲಕ್ಷಣಗಳು: ಜ್ವರ, ಕೆಮ್ಮು, ನೆಗಡಿ, ಗಂಟಲು ಕಡಿತ ಮತ್ತು ಉಸಿರಾಟದಲ್ಲಿ ತೊಂದರೆ ಇವು ಇದರ ಸಾಮಾನ್ಯ ಲಕ್ಷಣಗಳು. ಈ ಲಕ್ಷಣಗಳು ಸೋಂಕು ತಗುಲಿದ 5 ರಿಂದ 6 ದಿನದಲ್ಲಿ ಕಾಣಸಿಗುತ್ತವೆ. ಸೋಂಕು ನಮ್ಮ ದೇಹದಲ್ಲಿ ಪ್ರವೇಶಿಸಿದಾಗ ಏನೇನಾಗುತ್ತದೆ? ಕೊರೋನಾ ವೈರಸ್ನ ಹನಿಗಳು ನಮ್ಮ ಮೂಗು, ಬಾಯಿ, ಕಣ್ಣಿನ ಮುಖಾಂತರವಾಗಿ ನಮ್ಮ ದೇಹವನ್ನು ಪ್ರವೇಶಿಸಿದಾಗ ಮೊದಲಿಗೆ ಇವು ನಮ್ಮ ಗಂಟಲಿನ ಹಿಂಭಾಗದಲ್ಲಿ ಬಂದು ಶೇಖರಣೆಯಾಗುತ್ತೆ. ನಂತರ ಇದು ನಮ್ಮ ಜೀವಕೋಶಗಳನ್ನು ಹತೋಟಿಯಲ್ಲಿ ತೆಗೆದುಕೊಂಡು ಒಂದು ಜೀವಕೋಶದಿಂದ ಕೊರೋನಾ ವೈರಸ್ನ ಸಾವಿರಾರು ತದ್ರೂಪಿಗಳನ್ನು ತಯಾರು ಮಾಡುತ್ತೆ. ಗಂಟಲಿನಲ್ಲಿ ಇದರ ಸಂಖ್ಯೆ ಹೆಚ್ಚಾದಾಗ ನಮಗೆ ಗಂಟಲು ಕಡಿತ ಮತ್ತು ಒಣಕೆಮ್ಮು ಶುರುವಾಗುತ್ತೆ. ನಂತರ ಇವು ನಿಧಾನವಾಗಿ ಶ್ವಾಸಕೋಶದ ಕಡೆಗೆ ಬೆಳೆಯಲು ಶುರು ಮಾಡ್ತವೆ. ನಮ್ಮ ಶ್ವಾಸಕೋಶದಲ್ಲಿ ಸಣ್ಣ ಸಣ್ಣ ಚೀಲದ ರೀತಿಯಲ್ಲಿ ಜೀವಕೋಶಗಳಿರ್ತವೆ. ಅವುಗಳ ಕೆಲಸ ಶ್ವಾಸಕೋಶದಲ್ಲಿ ಬಂದಿರುವಂಥ ಗಾಳಿಯಲ್ಲಿನ ಆಕ್ಸಿಜನನ್ನು ಬೇರ್ಪಡಿಸಿ ರಕ್ತಕ್ಕೆ ನೀಡಿ ರಕ್ತದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುವ ಕೆಲಸ ಮಾಡ್ತವೆ. ಕೊರೋನಾ ವೈರಸ್ ಗಂಟಲಿನಿಂದ ಕೆಳಗಿಳಿದು ನಮ್ಮ ಶ್ವಾಸಕೋಶಗಳನ್ನು ಸೇರಿದಾಗ ಅದು ಮೊದಲಿಗೆ ನಮ್ಮ ಶ್ವಾಸಕೋಶದಲ್ಲಿರುವ ಚೀಲದಂಥ ಜೀವಕೋಶಗಳನ್ನು ಸಾಯಿಸಲು ಶುರು ಮಾಡುತ್ತೆ. ಇದರಿಂದ ಶ್ವಾಸಕೋಶದ ಒಳಗೆ ಕೀವು ತುಂಬಲು ಶುರುವಾಗುತ್ತೆ. ಇದನ್ನು ನಾವು ನಿಮೋನಿಯಾ ಅಂತ ಕರಿತೀವಿ. ಇದು ಶ್ವಾಸಕೋಶಗಳಿಗಾಗುವ ಇನ್ಫೆಕ್ಷನ್. ಇಂಥ ಸಮಯದಲ್ಲಿ ರೋಗಿಗೆ ಉಸಿರಾಡಲು ಬಹಳ ತೊಂದರೆಯಾಗುತ್ತೆ. ಆವಾಗ ರೋಗಿಗೆ ಕೃತಕ ಆಮ್ಲಜನಕ ಅಂದರೆ ವೆಂಟಿಲೇಟರ್ ಮೇಲೆ ಇಡಲಾಗುತ್ತೆ. ಕೆಲವೊಂದು ಪ್ರಕರಣದಲ್ಲಿ ರೋಗಿಯ ಶ್ವಾಸಕೋಶದಲ್ಲಿ ಅತಿ ಹೆಚ್ಚು ಕೀವು ಅಥವಾ ನೀರು ತುಂಬಿದಾಗ ರೋಗಿಗೆ ಉಸಿರಾಡಲು ಬಹಳ ತೊಂದರೆಯಾಗಿ ಜೀವ ಹೋಗುವ ಸಾಧ್ಯತೆ ಇರುತ್ತೆ. ಕೊರೋನಾ ವೈರಸ್ನಿಂದ ಸಾವು ಸಂಭವಿಸಲು ಕಾರಣಗಳೇನೇನು? ಕೊರೋನಾ ವೈರಸ್ ದೇಹದಲ್ಲಿ ಪ್ರವೇಶಿಸಿದಾಗ ಮೊದಲಿಗೆ ಶ್ವಾಸಕೋಶಗಳನ್ನು ಹಾಳು ಮಾಡುತ್ತದೆ. ಇದರಿಂದ ದೇಹದ ಉಳಿದ ಅಂಗಗಳಿಗೆ ಕೆಲಸ ಮಾಡಲು ಆಕ್ಸಿಜನ್ನ ಕೊರತೆ ಉಂಟಾಗುತ್ತದೆ. ಕೆಲವು ರೋಗಿಗಳಲ್ಲಿ ಕಿಡ್ನಿ ಫೇಲ್ಯೂರ್, ಲಿವರ್ ಫೇಲ್ಯೂರ್, ಕ್ಯಾನ್ಸರ್ನಂಥ ದೊಡ್ಡ ದೊಡ್ಡ ರೋಗಗಳಿರ್ತವೆ. ಇಂಥ ಸಂದರ್ಭದಲ್ಲಿ ಆಕ್ಸಿಜನ್ನ ಕೊರತೆಯಿಂದ ಅಂಗವೈಫಲ್ಯಗಳಾಗಿ ಅವರ ಸಾವಿಗೆ ಕಾರಣವಾಗುತ್ತೆ. ಆದರೆ ಈ ರೀತಿ ಅಂಗವೈಫಲ್ಯವಾಗಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಕಡಿಮೆ ಪ್ರಮಾಣದಲ್ಲಿದೆ. ಕೊರೋನಾ ವೈರಸ್ ಮುಖ್ಯವಾಗಿ ಶ್ವಾಸಕೋಶಗಳನ್ನು ಹಾಳು ಮಾಡೋದರಿಂದ ಉಸಿರಾಟದ ತೊಂದರೆಯಾಗಿ ಬಹಳಷ್ಟು ರೋಗಿಗಳು ಜೀವ ಕಳೆದುಕೊಳ್ತಾರೆ. ಕೊರೋನಾ ವೈರಸ್ ಬಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಾಯ್ತಾರಾ? ಇಲ್ಲ ಫ್ರೆಂಡ್ಸ್, ಇದು ತಪ್ಪು ಕಲ್ಪನೆ. ಕೊರೋನಾ ವೈರಸ್ನ ಮಾರ್ಟಾಲಿಟಿ ರೇಟ್ 2% ಇದೆ. ಅಂದರೆ 100 ವ್ಯಕ್ತಿಗಳಿಗೆ ಈ ಸೋಂಕು ತಗುಲಿದರೆ ಅದರಲ್ಲಿ 2 ವ್ಯಕ್ತಿಗಳು ಸಾಯುವ ಸಾಧ್ಯತೆ ಇದೆ. ಆ 2% ವ್ಯಕ್ತಿಗಳು ಯಾರು? ಉದಾಹರಣೆಗೆ 2 ವ್ಯಕ್ತಿಗಳನ್ನ ತಗೊಳ್ಳೋಣ. ಒಂದು ವ್ಯಕ್ತಿ 20 ರಿಂದ 30 ವಯಸ್ಸಿನವರಾಗಿದ್ದಾರೆ ಮತ್ತು ಇನ್ನೊಬ್ಬ ವ್ಯಕ್ತಿ 80 ವರ್ಷ ಮೇಲ್ಪಟ್ಟವರಾಗಿದ್ದಾರೆ. ಇಬ್ಬರಿಗೂ ಸೋಂಕು ತಗುಲಿದಾಗ ಮೊದಲನೇ ವ್ಯಕ್ತಿ 20 ರಿಂದ 30 ವರ್ಷದ ವಯಸ್ಸಿನ ವ್ಯಕ್ತಿಯ ದೇಹದಲ್ಲಿ ಇಮ್ಯೂನ್ ಪವರ್ ಜಾಸ್ತಿ ಇರುತ್ತದೆ. ಈ ಕೊರೋನಾ ವೈರಸ್ ಆತನನ್ನು ಕೆಲವು ದಿನಗಳವರೆಗೆ ರೋಗಿಯನ್ನಾಗಿ ಮಾಡಬಹುದು. ಆದರೆ ಇಮ್ಯೂನ್ ಪವರ್ ಜಾಸ್ತಿ ಇರೋದರಿಂದ ಸ್ವಲ್ಪ ದಿನಗಳ ನಂತರ ಮತ್ತೆ ಆ ವ್ಯಕ್ತಿ ಆರೋಗ್ಯವಂತನಾಗ್ತಾನೆ. ಆದರೆ 80 ವರ್ಷ ಮೇಲ್ಪಟ್ಟ ವ್ಯಕ್ತಿಯಲ್ಲಿ ಇಮ್ಯೂನ್ ಪವರ್ ಅಷ್ಟಿರುವುದಿಲ್ಲ ಮತ್ತು ಸಕ್ಕರೆ ಕಾಯಿಲೆ, ಜೀರ್ಣ ವ್ಯವಸ್ಥೆ ಸಮಸ್ಯೆ ಇಂಥ ಸಮಸ್ಯೆಗಳಿರೋದ್ರಿಂದ ಆತನ ದೇಹದಲ್ಲಿ ವೈರಸ್ನ ವಿರುದ್ಧ ಹೋರಾಡುವ ಶಕ್ತಿ ಇರೋದಿಲ್ಲ. ಇದರಿಂದ ಆತನ ಸಾವು ಸಂಭವಿಸಬಹುದು. ನಮ್ಮ ಮೀಡಿಯಾದಲ್ಲಿ ಕೇವಲ ಸೋಂಕಿತ ವ್ಯಕ್ತಿಗಳು ಹಾಗೂ ಸೋಂಕಿನಿಂದ ಸತ್ತವರ ಬಗ್ಗೆ ಮಾತ್ರ ತೋರಿಸಲಾಗ್ತದೆ. ಆದರೆ ನೀವು ಹೆದರಬೇಕಾಗಿಲ್ಲ. ಈ ಸೋಂಕಿನಿಂದ ಸಾವಿರಾರು ಜನರು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಕೊರೋನಾ ಒಂದು ಬ್ಯಾಕ್ಟೀರಿಯಾ ಆಗಿದ್ದರೆ ಇದಕ್ಕೆ ಬಹುಬೇಗ ಆ್ಯಂಟಿಬಯೋಟಿಕ್ ಕಂಡುಹಿಡಿತಿದ್ರು. ಆದರೆ ಇದು ವೈರಸ್ ಆಗಿರೋದ್ರಿಂದ ಔಷಧ ಕಂಡುಹಿಡಿಯಲು ಸ್ವಲ್ಪ ಸಮಯ ಹಿಡಿಯುತ್ತಿದೆ. ಈ ಸೋಂಕು ತಗುಲದೇ ಇರಲು ತೆಗೆದುಕೊಳ್ಳಬೇಕಾದ ಕೆಲವು ಮುನ್ನೆಚ್ಚರಿಕೆಗಳು: ನಿಮ್ಮ ಕೈಗಳನ್ನು ಆಗಾಗ ಸೋಪ್ನಿಂದ ಚೆನ್ನಾಗಿ ತೊಳೆಯಿರಿ. ಯಾವುದೇ ವ್ಯಕ್ತಿಯ ಜೊತೆಗೆ ಡೈರೆಕ್ಟಾಗಿ ಕೈ ಕುಲುಕುವುದು ಕಡಿಮೆ ಮಾಡಿ ನಮಸ್ತೆ ಮಾಡುವುದನ್ನು ರೂಢಿ ಮಾಡಿಕೊಳ್ಳಿ. ಸುಮ್ಮನೆ ನಿಮ್ಮ ಮೂಗು, ಕಣ್ಣು ಮತ್ತು ಬಾಯನ್ನು ಮುಟ್ಟಬೇಡಿ. ಕೆಮ್ಮು, ನೆಗಡಿ, ಶೀತ, ಉಸಿರಾಟದಲ್ಲಿ ತೊಂದರೆ ಕಂಡರೆ ಕೂಡಲೇ ಡಾಕ್ಟರ್ಸ್ ಬಳಿ ತೆರಳಿ. ಯಾವುದೇ ಅರ್ಜೆಂಟ್ ಕೆಲಸವಿಲ್ಲದೆ ಮನೆಯಿಂದ ಹೊರಗೆ ಬರಬೇಡಿ. ಇದರಿಂದ ನೀವು ನಿಮಗೆ ಅಷ್ಟೇ ಅಲ್ಲದೆ ಬೇರೆಯವರಿಗೂ ಸಹಾಯ ಮಾಡಿದ ಹಾಗೆ ಆಗುತ್ತೆ.
21 ದಿನದ ಭಾರತದ ಲಾಕ್ಡೌನ್ನಿಂದ ಕರೋನಾ ಹೇಗೆ ನಿವಾರಣೆ ಆಗ್ಬೋದು? ಕರೋನಾ ವೈರಸ್ನ ಆಯಸ್ಸು 12 ಗಂಟೆಯಿಂದ ಕೆಲವು ದಿನಗಳವರೆಗೆ ಇರುತ್ತದೆ. ನೀವು ಮನೆಯಲ್ಲೇ ಇರೋದರಿಂದ ಬಹಳಷ್ಟು ಜಾಗದಲ್ಲಿ ಅಂಟಿಕೊಂಡಿರುವ ಸೋಂಕು, ಅಂದರೆ ಬ್ಯಾಂಕ್ನಲ್ಲಿ, ATMನಲ್ಲಿ, ಆಫೀಸ್ಗಳಲ್ಲಿ, ಕಾರು ಬೈಕ್ಗಳ ಮೇಲೆ ಅಂಟಿಕೊಂಡಿರೋ ಸೋಂಕು ಕೆಲವು ದಿನಗಳಲ್ಲಿ ಶಮನವಾಗಲು ಶುರುವಾಗುತ್ತೆ. ಸೊ ಆದ್ದರಿಂದ ಈ 21 ದಿನ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಮನೆಯಲ್ಲೇ ಇದ್ದು ಎಂಜಾಯ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಸಿಗ್ತೇನೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸೇಫ್ ಆಗಿರಿ, ಸುಖವಾಗಿರಿ. ಧನ್ಯವಾದ. ನಮಸ್ತೆ.